ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ರೀತಿಯ ಕೆಟ್ಟ ಪರಿಸ್ಥಿತಿ ಇಲ್ಲ. ಬದಲಿಗೆ ಪಕ್ಷವನ್ನ ಇನ್ನಷ್ಟು ಸುಧಾರಿಸುವ ಅವಕಾಶವಿದೆ ಎಂದು ಸಚಿವ ಎಚ್.ಕೆ. ಪಾಟೀಲ್ ಅವರು ಗದಗನಲ್ಲಿ ತಿಳಿಸಿದ್ದಾರೆ. ಪಕ್ಷದ ಆಂತರಿಕ ವಿಷಯಗಳನ್ನ ಸರಿಪಡಿಸುವ ಜವಾಬ್ದಾರಿ ಪಕ್ಷದ ವರಿಷ್ಠರ ಮೇಲಿದೆ. ಮತ್ತೆ ಆದಷ್ಟು ಬೇಗ ಹೈಕಮಾಂಡ್ ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಿದೆ ಎಂಬ ವಿಶ್ವಾಸವನ್ನ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಪಕ್ಷದೊಳಗಿನ ಬಣ ರಾಜಕೀಯದ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಬಣಗಳಲ್ಲಿ ಅದರ ಬಗ್ಗೆ ಮಾತನಾಡುವುದು ಪಕ್ಷದ ಹಿತದೃಷ್ಟಿಯಿಂದ ಒಳ್ಳೆಯದಲ್ಲ. ಎಐಸಿಸಿ ಅಧ್ಯಕ್ಷರು ಹೇಳಿದ ನಂತರವೂ ಕೆಲವು ಮಾತುಗಳನ್ನ ಕೇಳಿ ಬರ್ತಾ ಇರೋದನ್ನ ಗಮನಿಸಿದ್ರೆ ಪಕ್ಷದ ಆಂತರಿಕ ವಿಷಯಗಳನ್ನ ಸರಿಪಡಿಸುವ ಕೆಲಸವನ್ನ ವರಿಷ್ಠರು ಮಾಡ್ತಾರೆ ಎಂದು ತಿಳಿಸಿದ್ರು. ಒಳ ಮೀಸಲಾತಿಯ ವಿಚಾರದಲ್ಲಿ ಕರ್ನಾಟಕ ಸರ್ಕಾರ ಯಶಸ್ವಿ ಮಾದರಿಯನ್ನ ದೇಶಕ್ಕೆ ನೀಡಿದೆ ಎಂದು ಸಚಿವ ಎಚ್.ಕೆ. ಪಾಟೀಲ್ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಅತ್ಯಂತ ಹಿಂದುಳಿದ ಸಮುದಾಯಗಳಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಸರ್ಕಾರ ಪರಿಹಾರ ನೀಡಿದೆ. ಮತ್ತೆ ಯಾವುದೇ ಸಮುದಾಯಕ್ಕೆ ಅನ್ಯಾಯವಾಗದಂತೆ ನೋಡ್ಕೊಳ್ಳಲಾಗ್ತಾ ಇದೆ ಎಂದು ಹೇಳಿದ್ದು. ಒಟ್ಟಾರೆಯಾಗಿ ಕಾಂಗ್ರೆಸ್ ಪಕ್ಷದ ಸುಧಾರಣೆ ಮತ್ತೆ ಒಳ ಮೀಸಲಾತಿ ವಿಷಯದಲ್ಲಿ ಸರ್ಕಾರ ಕೈಗೊಂಡಿರುವ ಕ್ರಮಗಳನ್ನ ಸಚಿವ ಎಚ್.ಕೆ. ಪಾಟೀಲ್ ಅವರು ಇಲ್ಲಿ ವಿವರಿಸಿದ್ರು. ಪಕ್ಷದೊಳಗಿನ ಭಿನ್ನಾಭಿಪ್ರಾಯಗಳನ್ನ ಸರಿಪಡಿಸುವ ನಿಟ್ಟಿನಲ್ಲಿ ಹೈಕಮಾಂಡ್ನ ಪಾತ್ರ ಮಹತ್ವದಾಗಿದೆ ಎಂದು ಪ್ರತಿಪಾದಿಸಿದ್ದಾರೆ. ಅದು ಕೆಟ್ಟಿಲ್ಲ, ಅದು ಸುಧಾರಣೆಗೆ ಅವಕಾಶ ಇದ್ದೇ ಇರ್ತದೆ. ಸುಧಾರಣೆ ಅವಕಾಶಗಳನ್ನು ನಾವೆಲ್ಲರೂ ಎದುರು ನೋಡ್ತಾ ಇದ್ದೀವಿ. ಸರ್, ಸಿಎಂ ಬದಲಾವಣೆ ವಿಷಯ ಚುನಾವಣೆಯ ನಂತರ ಆಗ್ತೈತೆ. ಎರಡು ಬಣಗಳು ಪ್ರತ್ಯೇಕವಾಗಿ ಡೆಲ್ಲಿ ಹೋಗಿ ಭೇಟಿಯಾಗಿ ಬರಾಗಿರ್ತಾರೆ. ನೋಡಿರಿ, ಈ ಬಣಗಳ ವಿಷಯಗಳನ್ನು ಮಾತಾಡೋದೇ ಪಕ್ಷದ ಹಿತದೃಷ್ಟಿಯಿಂದ ಒಳ್ಳೆಯದಲ್ಲ. ನಮಗೆಲ್ಲರಿಗೂ ನಮ್ಮ ಎಐಸಿಸಿ ಅಧ್ಯಕ್ಷರು ಈ ವಿಚಾರಗಳನ್ನು ಮಾತಾಡಬಾರ್ದು ಅಂತ ಹೇಳಿದ್ದಾರೆ. ಆದಾಗ್ಯೂ ಕೆಲವು ಮಾತುಗಳು ನಡೆದಿವೆ, ಅವನ್ನೆಲ್ಲ ಗಮನಿಸ್ತಾ ಇದ್ದೀವಿ. ಇನ್ನು ಮುಂದೆ ಅಂಥ ಮಾತುಗಳು ಹೇಳುವಂಥ ಅವಶ್ಯಕತೆ ಇಲ್ಲದ ಹಾಗೆ ಒಟ್ಟು ನಮ್ಮ ಪಕ್ಷದ ಆಂತರಿಕ ವಿಷಯಗಳನ್ನು ಸರಿಪಡಿಸಬೇಕಾದದ್ದು ನಮ್ಮ ವರಿಷ್ಠರ ಕೆಲಸ, ಜವಾಬ್ದಾರಿ. ಅದನ್ನು ಬೇಗ ಮಾಡ್ತಾರೆ ಅನ್ನುವಂಥ ವಿಶ್ವಾಸದಲ್ಲಿ ನಾನಿದ್ದೇನೆ. ಒಳ ಮೀಸಲಾತಿ ವಿಷಯದಲ್ಲಿ ಕರ್ನಾಟಕ ರಾಜ್ಯ ಒಂದು ಮಾಡೆಲ್, ಸಕ್ಸಸ್ಫುಲ್ ಮಾಡೆಲನ್ನು ತೆಗೆದಿಟ್ವಿ. ಯಾವುದೇ ವರ್ಗ, ಯಾವುದೇ ಸಮುದಾಯ, ಅತ್ಯಂತ ಹಿಂದುಳಿದಿರ್ತಕ್ಕಂಥ ಸಮುದಾಯಗಳಿಗೆ ವಿಶೇಷ ಹೆಚ್ಚುವರಿಯಾಗಿರ್ತಕ್ಕಂಥ ಅನುಕೂಲತೆ ಇವೆಲ್ಲ ಒದಗಿಸೋದ್ರ ಮೂಲಕ ಒಂದು ಸಂಪೂರ್ಣ ಪರಿಹಾರವನ್ನು, ಕಂಪ್ಲೀಟ್ ಸೊಲ್ಯೂಷನನ್ನು ಕರ್ನಾಟಕ ರಾಜ್ಯ ಸರ್ಕಾರ ನೀಡಿದೆ. ನಮ್ಮ 5.25, 5.25 ಆ್ಯಂಡ್ 4.5 ಹಾಗೂ ರೋಸ್ಟರ್ ಪಾಯಿಂಟ್ಸ್, 300 ರೋಸ್ಟರ್ ಪಾಯಿಂಟ್ಸ್, ಇವುಗಳ ಮೂಲಕ ಸಮಸ್ಯೆ ಏನಿತ್ತು, ಕೆಲವು ಜನರಲ್ಲಿ ಏನೊಂದು ರೀತಿಯ ಅಪನಂಬಿಕೆಗಳೇನಿದ್ದು ಅಥವಾ ನಮಗೆ ಹಿಂಗೆ ಅನ್ಯಾಯ ಆಗಿಬಿಡ್ಬೋದೇನೋ ಅನ್ನುವಂಥದ್ದೇನಿತ್ತು, ಅವು ಎಲ್ಲ ಅನುಮಾನಗಳಿಗೆ ಪರಿಹಾರವನ್ನು ಸೂಚಿಸಿ ಇವತ್ತು ಒಂದು ಉತ್ತಮವಾಗಿರ್ತಕ್ಕಂಥ, ಉಳಿದವರಿಗೆ ಮಾರ್ಗದರ್ಶಿ ಆಗಬಲ್ಲಂಥ ಒಂದು ಸೊಲ್ಯೂಷನ್